ಹಲ್ಲೆಲೂಯಾ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಎಂದೆಂದೂ ಸ್ತುತಿಸುವೆ, ನಿನಗಾಗಿಯೇ ತವಕಿಸುವೆ. ಎಂದೆಂದೂ ಸ್ತುತಿಸುವೆ, ನಿನಗಾಗಿಯೇ ತವಕಿಸುವೆ. ಎಲ್ಲ ನೀನೇ ಅಯ್ಯ, ಇಂದು ಎಲ್ಲ ನೀನೇ ಅಯ್ಯ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಬಲಿಯಾಗಿ ನನ್ನ ರಕ್ಷಿಸಿದೆ, ಪಾಪವನೆಲ್ಲ ನೀಗಿಸಿದೆ. ಬಲಿಯಾಗಿ ನನ್ನ ರಕ್ಷಿಸಿದೆ, ನನ್ನ ಪಾಪವನೆಲ್ಲ ನೀಗಿಸಿದೆ. ಬೆಳಕಾಗಿ ಬಂದಿರುವೆ, ಇಂದು ಬೆಳಕಾಗಿ ಬಂದಿರುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ನಿನ್ ಪ್ರೀತಿ ಒಂದೇ ಸಾಕು ರಾಜ, ಬೇರೇನು ನನಗೆ ಬೇಡ ದೇವ. ಹೌದು ಡ್ಯಾಡಿ, ನಿನ್ ಪ್ರೀತಿ ಒಂದೇ ಸಾಕು ರಾಜ, ಬೇರೇನು ನನಗೆ ಬೇಡ ದೇವ. ನನ್ನ ಆಪ್ತ ನೀನಲ್ಲವೇ, ಇಂದು ನನ್ನ ಆಪ್ತ ನೀನಲ್ಲವೇ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅನುದಿನ ಆಹಾರ ನೀನೇ ಅಯ್ಯ, ಬಾಳಿಗೆ ಬೆಳಕು ನೀನೇ ಅಯ್ಯ. ಅನುದಿನ ಆಹಾರ ನೀನೇ ಅಯ್ಯ, ಬಾಳಿಗೆ ಬೆಳಕು ನೀನೇ ಅಯ್ಯ. ಆಶ್ರಯ ನೀನೇ ಅಯ್ಯ, ನನ್ನ ಆಶ್ರಯ ನೀನೇ ಅಯ್ಯ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಥ್ಯಾಂಕ್ ಯು ಜೀಸಸ್, ನಿನ್ನನ್ನೇ ಪ್ರೀತಿಸುತ್ತೇನೆ ಡ್ಯಾಡಿ. ಹಾಲೆಲೂಯಾ. ಕರ್ತನ ನೋಡಿ ಹೇಳೋಣ ಈ ಮುಂಜಾನೆ ವೇಳೆಯಲ್ಲಿ, ಐ ಲವ್ ಯು ಜೀಸಸ್, ಐ ಲವ್ ಯು ಲಾರ್ಡ್, ಐ ಲವ್ ಯು ಫಾದರ್. ಯೇಸಪ್ಪ ನೋಡಿ ಹೇಳೋಣ, ನಿನ್ನನ್ನೇ ಪ್ರೀತಿಸುತ್ತೇನೆ ಡ್ಯಾಡಿ. ಹಾಲೆಲೂಯಾ, ಹಾಲೆಲೂಯಾ,
ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಹೌದು ಡ್ಯಾಡಿ, ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ಡ್ಯಾಡಿಯನ್ನು ನೋಡಿ, ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು, ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ. ಹೌದು ಡ್ಯಾಡಿ, ಹಿಡಿದಿರುವೆ ಕಾಲ್ಗಳು ಎಡವದಂತೆ, ಕಾದಿರುವೆ ಕಣ್ಣೀರು. ನನ್ನ ಕಣ್ಣೀರು ಇಡ್ಲಿಕ್ಕೆ ಬಿಡ್ಲಿಲ್ಲ ನನ್ನನ್ನು. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ನನ್ನ ಕಾಲು ಎಡವದಂತೆ ನನ್ನನ್ನು ಕಾಪಾಡಿದಾತನೇ. ಜೀವ ಇರೋವರೆಗೂ ನಿನ್ನನ್ನು ಸ್ತುತಿಸುವೆ, ನಿನ್ನನ್ನು ಆರಾಧಿಸುವೆ, ನಿನ್ನ ಜೊತೆಯಲ್ಲೇ ನಡೆಯುವೆ. ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ಹನೋಕ ನಡೆದನು ನಿನ್ನೊಂದಿಗೆ, ನಿನ್ನ ಜೊತೆಯಲ್ಲೇ ಕರೆದುಕೊಂಡೆ. ಪ್ರಧಾನ ಕುರುಬನು ಬರೋಣದಲ್ಲಿ, ಮಹಿಮೆಯ ಕಿರೀಟ ನನ್ ಮೇಲೆ. ಹನೋಕ ನಡೆದನು ನಿನ್ನೊಂದಿಗೆ, ನಿನ್ನ ಜೊತೆಯಲ್ಲೇ ಕರೆದುಕೊಂಡೆ. ಪ್ರಧಾನ ಕುರುಬನು ನಿನ್ ಬರೋಣದಲ್ಲಿ, ಮಹಿಮೆಯ ಕಿರೀಟ ನನ್ ಮೇಲೆ. ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೆಯೊಳಗಿಟ್ಟು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನೋಹನು ನಡೆದು ನಿನ್ ಕಣ್ಗಳಲ್ಲಿ ಕೃಪೆಯನ್ನು ಹೊಂದಿದನು. ಕುಟುಂಬವಾಗಿ ನಾವೆಯೊಳಗಿಟ್ಟು ಪ್ರಳಯಕ್ಕೆ ತಪ್ಪಿಸಿ ಕಾಪಾಡಿದೆ. ನಿನ್ನೊಂದಿಗೆ ನಾ ನಡೆಯುವೆನು. ಹೌದು ಡ್ಯಾಡಿ, ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ
ನಿನ್ನೊಂದಿಗೇನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು. ಎಸ್ ಡ್ಯಾಡಿ, ಹೌದಪ್ಪ. ಹಿಡಿದಿರುವೆ ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ. ಎಸ್ ಡ್ಯಾಡಿ, ಹೌದಪ್ಪ. ನಿನ್ನೊಂದಿಗೆ ನಾ ನಡೆಯುವೆನು. ಅಬ್ರಹಾಮ ನಡೆದ ನಿನ್ನೊಂದಿಗೆ ಸ್ನೇಹಿತನೆಂದು ಕರೆದೆ. ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ ನಿನ್ನ ಯೋಜನೆ ಎಲ್ಲವ ತಿಳಿಸಿದೆ. ಅಬ್ರಹಾಮ ನಡೆದ ನಿನ್ನೊಂದಿಗೆ ಸ್ನೇಹಿತನೆಂದು ಕರೆದೆ. ನಿನ್ನೆಲ್ಲ ಕಾರ್ಯವ ಮರೆ ಮಾಡದೆ ನಿನ್ನ ಯೋಜನೆ ಎಲ್ಲವ ತಿಳಿಸಿದೆ. ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಾದಿರುವೆ ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ. ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ ನಡೆಯುವೆನು. ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಾ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ ಕಾದಿರುವೆ ಕಣ್ಣೀರು ಬಾರದಂತೆ. ಹೌದು ಡ್ಯಾಡಿ, ಹಿಡಿದಿರುವೆ ಕಾಲ್ಗಳು ಎಡವದಂತೆ. ಕಣ್ಣೀರು ಬಾರದಂತೆ. ಹಿಡಿದಿರುವೆ ಕಾಲ್ಗಳು ಎಡವದಂತೆ ನನ್ನ ಜೀವಕಾಲ. ಹೌದು ಡ್ಯಾಡಿ, ನಿನ್ನೊಂದಿಗೆ ನಡೆಯುವೆನು ನನ್ನ ಜೀವಕಾಲ ದಿನವೆಲ್ಲ ನಿನ್ನೊಂದಿಗೆ ನಡೆಯುವೆನು. ನನ್ನ ಪ್ರಿಯನೇ ನನ್ನೇಸುವೆ, ನನ್ನ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ, ನನ್ನ ಕಣ್ಣೆದುರು ನೀನೇ ಡ್ಯಾಡಿ. ಓ ಎಂದೆಂದು ನೀನೇ ಅಯ್ಯ. ನನ್ನ ಮುಂದೆ ನೀನೇ ಅಯ್ಯ. ಎಂದೆಂದು ನನ್ನ ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ಹೌದು ಡ್ಯಾಡಿ, ಎಂದೆಂದು
ನಿಲ್ಲಿಸಿರುವೆ. ನನ್ ಕುರುಬನು ನೀನೇ, ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಕುರುಬನು ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ನೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಸಮ್ಮುಖದಿ ಸಂತೋಷ, ಪರಿಪೂರ್ಣ ಸಂತೋಷ. ನಿನ್ ಸಮ್ಮುಖದಿ, ನಿನ್ ಸಮ್ಮುಖದಿ, ಹೌದು ಡ್ಯಾಡಿ, ಸಂತೋಷ, ಪರಿಪೂರ್ಣ ಸಂತೋಷ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ, ಹೌದು ಡ್ಯಾಡಿ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ಯೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ನನ್ ಹೃದಯ ಹರ್ಷಿಸಿದೆ, ನನ್ ಮನವು ನಲಿದಾಡಿದೆ. ಡ್ಯಾಡಿಯನ್ನು ನೋಡಿ ಹೇಳೋಣ. ನನ್ನ ಹೃದಯ ಹರ್ಷಿಸಿದೆ, ನನ್ನ ಮನವು ನಲಿದಾಡಿದೆ. ನನ್ನ ಕಾಯುವ ನನ್ನ ತಂದೆಯೇ, ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ಹೌದು ಡ್ಯಾಡಿ, ನನ್ನ ಕಾಯುವ ನನ್ನ ತಂದೆ, ನನ್ನೆಲ್ಲ ಆಸ್ತಿ ನೀನೇ. ನನ್ ಪ್ರಿಯನೇ ನನ್ ಯೇಸುವೇ, ನನ್ ಪ್ರಿಯನೇ ನನ್ ಯೇಸುವೇ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ಡ್ಯಾಡಿನ ನೋಡಿ, ಹೌದು ಡ್ಯಾಡಿ, ನನ್ನ ಸ್ವಾಸ್ಥ್ಯ ನನ್ನ ಪಾಲು ಎಲ್ಲವೂ ನೀನೇ ಅಯ್ಯ. ನನ್ನಲ್ಲೇ ನೆಲೆಸಿರುವೆ, ಕದಲಲು ಬಿಡಲಾರೆ. ನನ್ನಲ್ಲೇ ನೆಲೆಸಿರುವೆ, ನಾ ಕದಲಲು ಬಿಡಲಾರೆ. ನನ್ ಪ್ರಿಯನೇ ನನ್ ಯೇಸುವೇ, ನನ್ ಪ್ರಿಯನೇ ನನ್ ಯೇಸುವೇ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ
ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ ಕುರುಬ ನೀನೇ ಅಯ್ಯ, ಕೊರತೆಯು ನನಗೆ ಇಲ್ಲ. ನನ್ ಪ್ರಿಯನೇ ನನ್ ಯೇಸುವೇ, ನನ್ ಪ್ರಿಯನೇ ನನ್ನೇಸುವೇ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ಹೌದು ಡ್ಯಾಡಿ, ಸೌಭಾಗ್ಯ ನೀನೇ ಅಯ್ಯ, ಶಾಶ್ವತ ಸೌಭಾಗ್ಯವೇ. ನನ್ ಪ್ರಿಯನೇ ನನ್ನೇಸುವೆ, ನನ್ ಪ್ರಿಯನೇ ನನ್ ಯೇಸುವೆ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ, ಎಂದೆಂದು ನೀನೇ ಅಯ್ಯ, ನನ್ ಮುಂದೆ ನೀನೇ ಅಯ್ಯ. ಹಲ್ಲೆಲೂಯಾ. ನನ್ ಮುಂದೆ ನೀನೇ, ನನ್ನೆದುರು ನೀನೇ, ಆಶ್ರಯ ನೀನೇ, ಆಧಾರ ನೀನೇ, ಜೀವಸ್ವರೂಪನೇ, ಜೀವದಾಯಕನೇ, ಜೀವಾಧಿಪತಿಯೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಹಾಲೆಲೂಯಾ. ರೋ ಬಾಬಾ 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 ಸುಕುರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಹೌದು ಡ್ಯಾಡಿ, ನಿಮಗೆ ಈ ಮುಂಜಾನೆ ವೇಳೆಯಲ್ಲಿ ಮಹಿಮೆ ಸಲ್ಲಿಸುತ್ತೇವೆ. ಥ್ಯಾಂಕ್ ಯು. ಘನತೆ ನಿಮಗೆ, ಗೌರವ ನಿಮಗೆ ಅಪ್ಪ. ನಮ್ಮ ಆಧಾರನಾದ ದೇವರೇ, ನಮ್ಮ ಕೋಟೆ, ನಮ್ಮ ದುರ್ಗ, ನಮ್ಮ ಖೇಡ್ಯ, ನಮ್ಮ ಗುರಾಣಿ ನೀವೇಪ್ಪ. ಥ್ಯಾಂಕ್ ಯು. ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನ ಮುಂದೆ ನಮಸ್ಕರಿಸಿ ನಿನಗೆ ಅಡ್ಡ ಬಿದ್ದು ನಿನ್ನನ್ನು ಆರಾಧಿಸುತ್ತೇವೆ. ವಿ ವರ್ಷಿಪ್ ಯು ಫಾದರ್, ವಿ ವರ್ಷಿಪ್ ಯು ಜೀಸಸ್, ವಿ ವರ್ಷಿಪ್ ಯು ಹೋಲಿ ಸ್ಪಿರಿಟ್ ಗಾಡ್. ತ್ರಯೇಕ ದೇವರೇ, ನಿನಗೆ ವಂದನೆ, ನಿನಗೆ ವಂದನೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆ, ಆಮೆನ್. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 9ನೇ ವಚನವನ್ನು ಓದೋಣ. ರೋಮಾಪುರ 12:9. ನಿಮ್ಮ ಪ್ರೀತಿಯು ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಹಲ್ಲೆಲೂಯಾ. ಕೆಟ್ಟತನಕ್ಕೆ ಹೇಸಿಕೊಂಡು
ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ಹಲ್ಲೆಲೂಯಾ. ವಾಕ್ಯ ಬಹಳ ಸ್ಪಷ್ಟವಾಗಿದೆ. ಕೆಟ್ಟತನಕ್ಕೆ ನಮ್ಮೊಳಗೆ ಒಂದು ಹೇಸಿಗೆ ಉಂಟಾಗಬೇಕು, ಅಸಹ್ಯ ಪಡಬೇಕು. ಕೆಟ್ಟತನವನ್ನು ನೋಡುವಾಗ ಅಸಹ್ಯ ಪಡಬೇಕಂತೆ. ಈ ಕೃಪೆ ನಮ್ಮೆಲ್ಲರಿಗೂ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಕೆಟ್ಟತನದಲ್ಲಿ ಎಂಜಾಯ್ ಮಾಡೋರು ಎಷ್ಟು ಜನ ಇದ್ದಾರೆ. ಅದರ ದೇವ್ರ ವಾಕ್ಯ ಏನು ಹೇಳ್ತದೆ? ಕೆಟ್ಟತನವನ್ನು ನೋಡಿದ್ರೆ ಕೆಟ್ಟತನಕ್ಕೆ ನಾವೇನು ಮಾಡಬೇಕಂತೆ? ಹೇಸಿಗೆ ಪಡಬೇಕು. ಹೇಸಿಗೆ ಅಂದರೆ ಅಸಹ್ಯ ಪಡೋದು. ಈಗ ಉದಾಹರಣೆಗೆ ಏನಾದರೂ ಗಲೀಜಿತ್ತು ಅಂತ ಇಟ್ಕೊಳ್ಳಿ, ಕೆಟ್ಟ ವಾಸನೆ ಬೀರ್ತಾಯಿದೆ. ನಮಗೆ ಎಷ್ಟೊತ್ತಿಗೆ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀವೋ ನಂಗೆ ಆಗ್ಬಿಡ್ತದೆ, ಎಷ್ಟೊತ್ತಿಗೆ ಇಲ್ಲಿಂದ ದೂರ ಹೋಗ್ತೀವೋ ನಂಗೆ ಆಗ್ಬಿಡ್ತದೆ. ಒಂದು ದುರ್ವಾಸನೆ, ಯಾವುದೋ ಒಂದು ನಾಯಿಯೋ ಅಥವಾ ಏನೋ ಒಂದು ರಸ್ತೆ ಬದಿಯಲ್ಲಿ ಸತ್ತೋಗ್ಬಿಟ್ರೆ ಆ ಜಾಗವನ್ನು ಪಾಸ್ ಮಾಡಿ ಹೋಗೋಷ್ಟರಲ್ಲಿ ಸಾಕಾಗ್ಬಿಡ್ತದೆ. ಅಷ್ಟು ಗಬ್ಬು ವಾಸನೆ, ಅಲ್ಲಿರಲಿಕ್ಕೆ ನಮಗೆ ಮನಸ್ಸಾಗೋದಿಲ್ಲ. ಯಾವಾಗ ಹೇಸಿಗೆ ಉಂಟಾಗ್ತದೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋದರೆ ಸಾಕಪ್ಪ ಅನ್ನುವ ಹಾಗೆ ಆಗಿಬಿಡ್ತದೆ. ದೇವ್ರ ವಾಕ್ಯ ಹೇಗೆ ಎಷ್ಟು ಅರ್ಥಗರ್ಭಿತವಾಗಿ ನಮಗೆ ಬೋಧನೆ ಮಾಡ್ತಾನೆ ನೋಡಿ ಕರ್ತನು ದೇವ್ರ ವಾಕ್ಯದಿಂದ. ಕೆಟ್ಟತನಕ್ಕೆ ನಾವು ಆ ರೀತಿಯಾಗಿ ಹೇಸಿಗೆ ಪಡಬೇಕಂತೆ. ಆ ಹೇಸಿಗೆ ನಮ್ಮಲ್ಲಿ ಉಂಟಾಗಬೇಕು. ಹೇಸಿಗೆ ಉಂಟಾಗಲಿಲ್ಲ ಅಂದರೆ ನಾವು ಅಲ್ಲೇ ಇರ್ತೀವಿ. ಹೇಸಿಗೆ ಉಂಟಾಗಲಿಲ್ಲ ಅಂದರೆ, ಹೇಸಿಗೆ ಉಂಟಾದರೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋದರೆ ಸಾಕು ಅನ್ನೋಂಗೆ ಆಗಿಬಿಡ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲಿ ಹೇಸಿಗೆ ಅನ್ನುವಂತಹ ಒಂದು ಪ್ರಜ್ಞೆ ಬರ್ತದೋ, ಆ ದುರ್ವಾಸನೆ, ಕೆಟ್ಟ ಸ್ಮೆಲ್ಲು, ಕೆಟ್ಟ ವಿಚಾರ ಅನ್ನುವಂಥ ಆ ಗ್ರಹಿಕೆ ಬರ್ತದೋ, ಆವಾಗ ಮಾತ್ರ ಅಲ್ಲಿಂದ ಓಡಲಿಕ್ಕೆ ಸಾಧ್ಯ. ನೀವು ಬೇಕಾದ್ರೆ ನೋಡ್ರಿ, ಕೀರ್ತನೆ 34:14 ಓದ್ರಿ. ಕೀರ್ತನೆ 34:14. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. 34:14. ಹೌದು, ಒಂದು ನಿಮಿಷ. ಕರೆಕ್ಟ್. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು ಅಂದರೆ ಕೆಟ್ಟದನ್ನು ಬಿಟ್ಬಿಡ್ಬೇಕು. ಡಿಪಾರ್ಟ್, ಇಂಗ್ಲೀಷಲ್ಲಿ ಆ ಪದ ಬಳಕೆ ಆಗಿರೋ ಪದ ಡಿಪಾರ್ಟ್ ಫ್ರಮ್ ಇವಿಲ್, ಡಿಪಾರ್ಟ್ ಫ್ರಮ್ ವಿಕೆಡ್ನೆಸ್. ಅದರಿಂದ ಡಿಪಾರ್ಟ್ ಅಂದ್ರೇನು? ಟ್ರೈನ್ ಡಿಪಾರ್ಚರ್ ಅಂತ ಹೇಳೋದು, ಹೊರಡುವುದು. ಅಲ್ಲಿಂದ ಕಮಾನ್ ಹೊರಡಿ, ಇಲ್ಲಿ ನಿಲ್ಲಕ್ಕೆ ಆಸ್ಪದ ಇಲ್ಲ. ಕೆಟ್ಟತನದಲ್ಲಿ ನಮಗೆ ನಿಲ್ಲಕ್ಕೆ ಮನಸ್ಸು ಬರಬಾರ್ದು. ಅಲ್ಲಿಂದ ಓಡಿ ಹೋಗುವಂತಹ ಒಂದು ಪ್ರೇರಣೆ ನಮ್ಮೊಳಗೆ ಉಂಟಾಗಬೇಕು. ಇಲ್ಲಿಂದ ತಪ್ಪಿಸ್ಕೋಬೇಕು, ಇಲ್ಲಿ ನಿಲ್ಲಕ್ಕೆ ಮನಸ್ಸೇ ಬರಬಾರ್ದು. ನೋಡಿ, ಯೋಸೇಫನ ವಿಷಯದಲ್ಲಿ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿದ ಅಂತ ಹೇಳಿ ವಾಕ್ಯ ಹೇಳ್ತದೆ. ಪೋಟಿಫರ್ನ ಹೆಂಡತಿಯಿಂದ ತಪ್ಪಿಸಿಕೊಂಡು, ಆದಿಕಾಂಡ 39ನೇ ಅಧ್ಯಾಯಕ್ಕೆ ಬನ್ನಿ. ಆದಿಕಾಂಡ 39ನೇ ಅಧ್ಯಾಯ 12ನೇ ವಚನ. ಆದಿಕಾಂಡ 39:12. ಯಾರೂ ಒಳಗೆ ಇಲ್ಲದಿರುವಲ್ಲಿ ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆಯ ಕೈಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದ. ತಪ್ಪಿಸಿಕೊಂಡು ಇಲ್ಲಿಂದ ಹೋದರೆ ಸಾಕು ಅಂತ. ಯಾಕಂದರೆ ಅದರಲ್ಲಿ ಎಂಜಾಯ್ಸ್, ಒಂದು ಖುಷಿ ಮಜಾ ಸಿಕ್ಕಿದ್ರೆ ತಪ್ಪಿಸ್ಕೊಂಡು ಓಡೋದಿಲ್ಲ. ಅದರಲ್ಲಿ ಅಸಹ್ಯ ಪಟ್ಟರೆ ಮಾತ್ರವೇ ತಪ್ಪಿಸಿಕೊಂಡು ಓಡಲಿಕ್ಕೆ ಸಾಧ್ಯ. ತಪ್ಪಿಸಿಕೊಂಡು ಓಡಬೇಕು. ಇವತ್ತು ಈ ರೀತಿಯಾದಂತಹ ಒಂದು ಗ್ರಹಿಕೆ, ಅಸಹ್ಯದ ಒಂದು ಗ್ರಹಿಕೆ ಇವತ್ತು ದೇವರ ಮಕ್ಕಳಿಗೆ ಬರಬೇಕು. ಆಮೆನ್, ಹಲ್ಲೆಲೂಯಾ. ದೇವರ ಮಕ್ಕಳಿಗೆ ಬರಬೇಕು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಕೆಟ್ಟತನವನ್ನು ಎಂಜಾಯ್ ಮಾಡ್ತಾರೆ. ಜಗತ್ತಿನಲ್ಲಿ ಕೆಡುಕು ಮಾಡುವುದನ್ನು ಮಜಾ ತಗೊಳ್ತಾರೆ. ಬೇರೆಯವ್ರನ್ನ ಹಿಂಸಿಸುವುದರಲ್ಲಿ ಅವ್ರಿಗೊಂದು ಸಂತೋಷ, ಬೇರೆಯವ್ರಿಗೆ ತೊಂದರೆ ಮಾಡುವುದರಲ್ಲಿ ಅವ್ರಿಗೊಂದು ಖುಷಿ. ಆದರೆ ದೇವರ ವಾಕ್ಯ ಏನು ಹೇಳ್ತದೆ? ನಮಗೆ ಆ ಖುಷಿ ಬರಬಾರ್ದು, ಅದರಲ್ಲಿ ಅಸಹ್ಯ ಬರಬೇಕು. ನಮಗೆ ಆ ಥರ ಫೀಲಿಂಗ್ ಉಂಟಾಗಬೇಕು. ಆ ಥರ ಫೀಲ್ನ ದೇವ್ರು ನಮ್ಗೆ ಕೊಡಬೇಕಂತ ಹೇಳಿ ಇವತ್ತು ನಾವು ಪ್ರಾರ್ಥನೆ ಮಾಡೋಣ. ಯಾವುದೇ ಕೆಟ್ಟತನ ಅನ್ನುವಾಗ ಅದರಲ್ಲಿ ನಮಗೆ ಖುಷಿ ಆಗಬಾರ್ದು, ಅದರಲ್ಲಿ ನಮಗೆ ಇಂಟ್ರೆಸ್ಟ್ ಬರಬಾರ್ದು. ಇದನ್ನು ನೋಡಿ, ಕೊರಿಂಥದವರಿಗೆ ಬರೆಯುವಾಗ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ, 26-27. ರೋಮಾಪುರ 1:26-27.
ಅವರು ಇಂಥದ್ದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರ ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀ ಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪ ಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದದ್ದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವವರಾದರು. ಭ್ರಾಂತಿ ಅಂತ ಇದನ್ನ ವಾಕ್ಯ ಏನು ಹೇಳ್ತದೆ? ಗಂಡಸರೊಂದಿಗೆ ಹೆಂಗಸರೊಂದಿಗೆ ತಪ್ಪಾದ ಸಂಪರ್ಕವನ್ನು ಹೊಂದುವುದು ಇತ್ತೀಚಿನ ದಿನಗಳಲ್ಲಿ ಅನುಮೋದಿಸಲ್ಪಟ್ಟಂತಹ ಒಂದು ಕಾರ್ಯವಾಗಿ ಕಾಣ್ತಾ ಇದೆ ನೋಡ್ರಿ. ಅದನ್ನು ಪರ್ಮಿಟ್ ಮಾಡಿದಿ, ಅದಕ್ಕೆ ಲೈಸೆನ್ಸೇ ಕೊಟ್ಟಂಗೆ ಒಂದು ವಾತಾವರಣ ಉಂಟಾಗಿದೆ. ಅದರಲ್ಲಿ ಒಂದು ಖುಷಿ ಅಂದರೆ ಅದರಲ್ಲಿ ಅಸಹ್ಯ ಅನಿಸ್ತಾ ಇಲ್ಲ. ಇದು ನಾವು ಮಾಡ್ತಾ ಇರೋದು ಅಸಹ್ಯ ಅಂತ ಅನಿಸ್ತಾ ಇಲ್ಲ. ಅದರಲ್ಲಿ ಒಂದು ರೀತಿಯಾಗಿ ಖುಷಿಯಾಗಿ ಅದರಲ್ಲಿ ಒಂದು ಎಂಜಾಯ್ಮೆಂಟ್ನ ಕಾಣ್ತಾ ಇದ್ದಾರೆ. ವಾಕ್ಯ ಹೇಳ್ತದೆ ಭ್ರಾಂತಿ, ಇದು ಅವರ ಭ್ರಾಂತಿ. 28ನೇ ವಚನ ಇದು ಅನಿಷ್ಟ ಭಾವ, ಆದರೆ ಅವ್ರಿಗೆ ಅದರಲ್ಲೇ ಸಂತೋಷ. 28 ರೋಮಪುರ 1:28. ಇದಲ್ಲದೆ ದೇವರ ಜ್ಞಾನವು ಅವರಿಗೆ ಇಷ್ಟವಿಲ್ಲದ್ದರಿಂದ ಅಲ್ಲದ ಕೃತ್ಯಗಳನ್ನು ನಡೆಸುವವರಾಗುವಂತೆ ದೇವರು ಅವರನ್ನು ಅನಿಷ್ಟ ಭಾವಕ್ಕೆ ಒಪ್ಪಿಸಿದನು. ನೋಡಿ, ಅನಿಷ್ಟ ಭಾವ ಅಂತ ಇದು. ಅವ್ರು ಖುಷಿ ಪಡ್ತಾ ಇರುವಂಥ ಇದು ಅನಿಷ್ಟ ಭಾವ. ಇದನ್ನು ಅನುಮತಿಸಿ ಮಾಡುವುದಕ್ಕೆ ಪ್ರೋತ್ಸಾಹಿಸಿ ಅನುಮೋದಿಸ್ತಾ ಇದ್ದಾರೆ ಅಂತ 32ನೇ ವಚನ ಹೇಳ್ತದೆ. ಅದಕ್ಕೆ ಮೊದಲು 29, 30, 31 ಓದ್ಬಿಡಿ. 32ನೇ ವಚನ ಚೆನ್ನಾಗಿ ಅರ್ಥ ಆಗ್ತದೆ. ಅವರು ಹೇಗೆಂದರೆ ಅವರು ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವಗಳಿಂದಲೂ ಹೊಟ್ಟೆ ಕಿಚ್ಚು, ಕೊಲೆ, ಜಗಳ, ಮೋಸ, ಹಗೆತನಗಳಿಂದಲೂ ತುಂಬಿದವರಾದರು. ಅವರು ಕಿವಿ ಊದುವವರು, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚುವವರು, ಕೇಡನ್ನು ಕಲ್ಪಿಸುವವರು, ತಂದೆ ತಾಯಿಗಳ ಮಾತನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು ಆದರು. ನೋಡಿ, ಇದೆಲ್ಲ ಅವರು ಖುಷಿಯಾಗಿ ಮಾಡ್ತಾ ಇದ್ದಾರಂತೆ. ಇವುಗಳಲ್ಲಿ ತಮ್ಮನ್ನ ಹೆಚ್ಚಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ. ಇಂಥವುಗಳನ್ನು ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ದಾರೆಂಬ ದೇವ ವಿಧಿಯು ಅವರಿಗೆ ತಿಳಿದಿದ್ದರೂ ಸಹ ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ, ನೋಡಿ, ಅದು ಅವ್ರಿಗೆ ತಪ್ಪಂತ ಗೊತ್ತಿಲ್ಲದೇನಿಲ್ಲ, ಆದರೆ ಅದರಲ್ಲಿ ಒಂದು ಖುಷಿ, ಅವರಿಗೆ ಅದರಲ್ಲಿ ಒಂದು ಸಂತೋಷ, ಏನೋ ಒಂದು ಎಂಜಾಯ್ಮೆಂಟ್ ಸಿಗ್ತಾ ಇದೆ. ಅದು ತಿಳಿದಿದ್ದರೂ ಸಹ ತಾವೇ ಅವುಗಳನ್ನು ಮಾಡುವುದಲ್ಲದೆ ತಾವೂ ಮಾಡ್ತಾರಂತೆ, ಮಾಡುವವರನ್ನು ಪರ್ಮಿಟೇ ಕೊಡ್ತಾ ಇದ್ದಾರೆ. ಪುರುಷನ ಜೊತೆ ಹೆಂಗ್ ಬೇಕಾದ್ರೆ ಜೀವಿಸ್ಬೋದು, ಸ್ತ್ರೀ ಜೊತೆ ಹೆಂಗ್ ಬೇಕಾದ್ರೆ ಜೀವಿಸ್ಬೋದು, ಯಾರ ಜೊತೆ ಬೇಕಾದರೂ ಅನೈತಿಕವಾಗಿರ್ಬೋದು. ಅವರೇ ಅನುಮೋದಿಸ್ತಾ ಇದ್ದಾರಂತೆ. ಇದೆಲ್ಲ ತಪ್ಪಾಗಿ ಅನಿಸ್ತಾ ಇಲ್ಲ. ಅಂದರೆ ಅವರ ಸೆನ್ಸ್, ಅವರ ಗ್ರಹಿಕೆ ಉಲ್ಟಾಗ್ಬಿಟ್ಟಿದೆ. ಅದಕ್ಕೆ ಹೇಸಿಗೆ ಪಡಬೇಕು, ಅಸಹ್ಯ ಪಡಬೇಕು. ಇದು ಹೆಂಗಪ್ಪ, ಇದು ಯಾವ ಲೆಕ್ಕಾಚಾರ? ಅಸಹ್ಯ ಪಡಬೇಕು, ಆದರೆ ಅಸಹ್ಯ ಪಡ್ತಾ ಇಲ್ಲ. ಅದರಲ್ಲಿ ಖುಷಿ ಪಡ್ತಾ, ತಪ್ಪು ಅಂತ ಗೊತ್ತಿದ್ರೂ ಸಹ ಅದರಲ್ಲಿ ಒಂದು ಖುಷಿ, ಅದರಲ್ಲಿ ಒಂದು ಎಂಜಾಯ್ಮೆಂಟು. ಲೋಕದಲ್ಲಿ ಆ ಥರ ಪರಿಸ್ಥಿತಿ ಇದೆ. ನಾನು ಒಬ್ಬ ಕುಡುಕನನ್ನು ನೋಡಿದೆ. ಅದನ್ನ ಕುಡಿಯುವಾಗ ನನಗೆ ನಿಜವಾಗ್ಲೂ ದೇವರ ಕೃಪೆಯಿಂದ ಟೇಸ್ಟ್ ಗೊತ್ತಿಲ್ಲ. ಹೆಂಡ, ಸಾರಾಯಿ, ಬೀರು, ಬ್ರಾಂದಿ ಎಲ್ಲ ನನಗೆ ಟೇಸ್ಟ್ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ನಾನು ಚಿಕ್ಕವನಾಗಿದ್ದಾಗಲೇ ದೇವರ ವಾಕ್ಯದ ವಿಚಾರ ಗೊತ್ತಾದ್ರಿಂದ ಅಂಥ ಸಂದರ್ಭ ಬಂದಾಗಲೆಲ್ಲ ದೇವರ ಶಾಪಕ್ಕೆ ಗುರಿಯಾಗಬಾರ್ದು ಅಂತ ಹೇಳಿ ನಾನು ತಪ್ಪಿಸ್ಕೊಂಡೆ. ಸ್ನೇಹಿತರು ಎಷ್ಟೋ ಕಷ್ಟಪಟ್ಟು ಪೆಪ್ಸಿಲಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟರು ನಾನು ತಪ್ಪಿಸ್ಕೊಂಡಿದ್ದೀನಿ. ದೇವರಿಗೆ ಸ್ತೋತ್ರ. ಈ ಕುಡಿಯೋರನ್ನ ನೋಡಿದ್ದೀನಿ, ಇಷ್ಟು ಕಷ್ಟಪಟ್ಕೊಂಡು ಕುಡಿತಾರೆ ಅಂತ ಕಣ್ಣು ಮುಚ್ಕೊಂಡು. ಎಲ್ಲ ಗೊತ್ತಿಲ್ಲ ಬೇರೆಯವ್ರೆಲ್ಲ ಹೆಂಗೆ ಅಂತ ಹೇಳಿ, ನಾನು ನೋಡಿದ್ದು ಕಾಣ್ತಾಯಿತ್ತು. ಕಷ್ಟಪಟ್ಕೊಂಡು ಕುಡಿತಾನೆ. ಕುಡಿದ ತಕ್ಷಣ ಅದೇನು ಬಾಯಿಗೆ ಖಾರ ಏನಾದರೂ ಒಂದು ಬಾಯಿಗೆ ಹಾಕ್ತಾನೆ. ನಾನು ಹೇಳಿ ಇಷ್ಟು ಕಷ್ಟಪಟ್ಟು ಕುಡಿಬೇಕಪ್ಪ, ಆದರೂ ಅದರಲ್ಲಿ ಎಷ್ಟೊಂದು ಇಂಟ್ರೆಸ್ಟು, ಕುಡಿಬೇಕು ಅಂತ. ಅದರಲ್ಲಿ ಒಂದು ಮೋಜು, ಅದರಲ್ಲೊಂದು ಖುಷಿ. ಅದು ಕಹಿಯಾಗಿದೆಯೇನೋ ಗೊತ್ತಿಲ್ಲ, ಅಷ್ಟು ಕಷ್ಟಪಟ್ಟು ಕಣ್ಣೆಲ್ಲ ಹಿಂಗೆ ಮಾಡಿಕೊಂಡು ಅಂದ್ಕೊಂಡು ಕುಡಿತಾನೆ. ಆಮೇಲೆ ಅದರಲ್ಲಿ ಉಪ್ಪಿನಕಾಯಿ ನಕ್ಕೋದು, ಖಾರ ಬೂಂದಿ ಎಲ್ಲ ತಿನ್ನೋದು.
ಆ ಬಾಯಲ್ಲಿರೋ ಕಹಿ ಹೋಗೋಕ್ಕೆ ಏನೋ ಗೊತ್ತಿಲ್ಲ. ಇಷ್ಟು ಕಷ್ಟಪಟ್ಟು ಕುಡಿಬೇಕಾ? ಇಷ್ಟಿದ್ರೂ ಸಹ ಅದರಲ್ಲಿ ಏನೋ ಒಂದು ಇಷ್ಟು ಅಸಹ್ಯ ಇದೆ, ಇಷ್ಟು ಕಷ್ಟ ಇದೆ ಅಂತಂದರೂ ಕೂಡ ಅದರಲ್ಲಿ ಒಂದು ಎಂಜಾಯ್ಮೆಂಟ್. ಸೈತಾನ ಹೇಗೆ ಜನರನ್ನು ಮಂಕ್ ಮಾಡಿದ್ದಾನೆ. ನಾವು ಕೆಟ್ಟತನಕ್ಕೆ ಹೇಸುವವರಾಗಿ ಅದನ್ನು, ಆ ವಾಸನೆ ಅಂದರೆ ನಮ್ಗೆ ಆಗೋದಿಲ್ಲ, ಇಂಥ ವಿಚಾರ ಅಂದರೆ ನಮ್ಗೆ ಆಗಬಾರ್ದು. ಆ ರೀತಿಯಾಗಿ ನಮ್ಮ ಭಾವನೆಗಳನ್ನು, ನಮ್ಮ ಫೀಲಿಂಗ್ಸನ್ನು, ಇಮೋಷನ್ಸ್ ಎಲ್ಲವನ್ನು ನೀವು ನಿಯಂತ್ರಣಕ್ಕೆ ತಗೊಳ್ಳೆಪ್ಪ. ಹೇಗೆ ಕೆಟ್ಟ ವಾಸನೆ ಕಂಡ್ರೆ ನಾವು ಓಡಿ ಹೋಗ್ತೀವಿ, ಆ ರೀತಿಯಾಗಿ ಈ ಥರ ಕೆಟ್ಟ ವಿಚಾರಕ್ಕೆ ನಮ್ಮಲ್ಲಿ ಇಂಟ್ರೆಸ್ಟ್ ಉಂಟಾಗಬಾರ್ದು, ನಮ್ಮಲ್ಲಿ ಆಸಕ್ತಿ ಉಂಟಾಗಬಾರ್ದು. ಯೋಸೆಫನ್ನು ನೋಡಿ, ಹಾಗೆ 39ನೇ ಅಧ್ಯಾಯಕ್ಕೆ ಬನ್ನಿ. ಆದಿಕಾಂಡ 39ನೇ ಅಧ್ಯಾಯಕ್ಕೆ ವಚನ ಏನು ಹೇಳ್ತದೆ? ಅವನು ಒಪ್ಪಲಿಲ್ಲ ಅಂದರೆ ಏನರ್ಥ? ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅರ್ಥ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಅದರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಮತ್ತು ಪ್ರತಿ ದಿನವೂ ಆಕೆ ಪೀಡಿಸ್ತಾ ಇದ್ಲಂತೆ. 10ನೇ ವಚನದಲ್ಲಿ ಪ್ರತಿ ದಿನವೂ ಆಕೆ ಮಾತುಗಳನ್ನು ಹೇಳ್ತಾ ಇದ್ರು, ಪೀಡಿಸ್ತಾ ಇದ್ರು ಸಹ ಅವನು ಕಿವಿಗೊಡಲೇ ಇಲ್ವಂತೆ. ಅದ್ರ ಬಗ್ಗೆ ಅವನಿಗೆ ಇಂಟ್ರೆಸ್ಟೇ ಹೋಗಲಿಲ್ಲ, ಕಿವಿನೇ ಕೊಡಲಿಲ್ಲ. ನಮಗೆ ದೇವರೇ ಈ ಕೃಪೆ ಕೊಡಪ್ಪ, ಅಸಹ್ಯವಾದವುಗಳ ಮೇಲೆ ನಮಗೆ ಇಂಟ್ರೆಸ್ಟೇ ಬರಬಾರ್ದು, ಆಸಕ್ತಿನೇ ಬರಬಾರ್ದು. ಆ ರೀತಿಯಾಗಿ ನಮಗೂ ಕೃಪೆ ಕೊಡಪ್ಪ ಅಂತ ಕೇಳುವ. ಕೆಟ್ಟತನಕ್ಕೆ ಒಂದು ಹೇಸಿಗೆ ಉಂಟಾಗಬೇಕು, ಅದರಿಂದ ತಪ್ಪಿಸ್ಕೋದ್ರೆ ಸಾಕು ಅನ್ನೋ ರೀತಿ ಒಳಗೆ ಬರಬೇಕು ನಮ್ಮೊಳಗೆ. ಆ ರೀತಿಯಾಗಿ ಆಮೇಲೆ ಕಿವಿಗೊಡೋದು, ಒಪ್ಪಲೇ ಇಲ್ಲ ಅಂತ ವಾಕ್ಯ ಹೇಳ್ತದೆ. ಮತ್ತು 12ನೇ ವಚನ, ಅಲ್ಲಿಂದ ತಪ್ಪಿಸಿಕೊಂಡು ಓಡಿದನು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ಕೊರಿಂಥ 6ನೇ ಅಧ್ಯಾಯ 18ನೇ ವಚನ ಏನು ಹೇಳ್ತದೆ? 1 ಕೊರಿಂಥ 6:18. 1 ಕೊರಿಂಥ 6:18. ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ದೂರವಾಗಿ ಓಡಿ ಹೋಗಿರಿ. ಇಂಗ್ಲೀಷ್ನಲ್ಲಿ ಒಳ್ಳೆ ಪದ ಬಳಕೆ, ಫ್ಲೀ ಅಂದರೆ ರನ್ ಅವೇ. ಒಂದು ಹಾವನ್ನು ಕಂಡ್ರೆ ಹೆಂಗೆ ತಪ್ಪಿಸ್ಕೊಂಡು ಓಡ್ತೀವೋ, ಬಾಂಬ್ ಸಿಡಿತಾ ಇದೆ ಅಂತ ಹೇಳಿಬಿಟ್ರೆ ಹೆಂಗೆ ಜನ ತಪ್ಪಿಸ್ಕೊಂಡು ಓಡ್ತಾರೋ, ಆ ರೀತಿಯಾಗಿ ಪ್ರಾಣ ಉಳಿದ್ರೆ ಸಾಕು ಅಂತ ಓಡಿ ಹೋಗ್ಬೇಕಂತ ಯೋಸೇಫನ್ ಮಾಡಿದ್ದದೆ. ಇವತ್ತು ಆ ರೀತಿ ಓಡಬೇಕು ಅಂತ ಹೇಳಿದ್ರೆ ನಮಗೆ ಆ ವಿಷಯದಲ್ಲಿ ಇರುವ ಇಂಟ್ರೆಸ್ಟ್ ಎಲ್ಲ ಹೊಟ್ಟೋಗ್ಬಿಡ್ಬೇಕು. ಇಂಟ್ರೆಸ್ಟ್ ಇದ್ದರೆ ಅಲ್ಲೇ ಇರ್ತಾರೆ. ಅಸಹ್ಯವಾದ ಅಶ್ಲೀಲ ಹಾಡುಗಳನ್ನು ಕೇಳಲಿಕ್ಕೆ ನಮಗಿರುವ ಎಲ್ಲ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡ್ಬೇಕು. ಅದು ಅಸಹ್ಯ ಅನಿಸ್ಬೇಕು. ಕೆಟ್ಟ ಸಂಬಂಧಗಳು, ಕೆಟ್ಟ ವಿಚಾರಗಳು, ಕೆಟ್ಟ ಕಾರ್ಯಗಳು ನಮಗೆ ಅದು ಅಸಹ್ಯ ಅನಿಸ್ಬೇಕು. ಅಸಹ್ಯ ಅನಿಸುವಾಗ ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದು. ಅದು ಮಾತ್ರ ಅಲ್ಲ, ಅದನ್ನು ಹಾಗೇ ಮಾಡಬೇಕಂತೆ. ವಾಕ್ಯ ಏನು ಹೇಳ್ತದೆ? ಕೀರ್ತನೆಗಳು 97:10. ಕೀರ್ತನೆ 97:10. ಯೆಹೋವನನ್ನು ಪ್ರೀತಿಸುವವರೇ ಕೆಟ್ಟತನವನ್ನು ಹಾಗೆ ಮಾಡಿರಿ. ಕೆಟ್ಟತನವನ್ನು ಹಾಗೆ ಮಾಡಿರಿ. ಇವತ್ತು ನಾವು ಇದು ದೇವ್ರ ಹತ್ರ ಕೇಳುವಪ್ಪ, ಅಸಹ್ಯ ಪಡೋದಲ್ಲಿ ಮಾತ್ರ ಅಲ್ಲ, ಹೇಸಿಗೆ ಪಡೋದು ಮಾತ್ರ ಅಲ್ಲ, ಅದರ ಮೇಲೆ ಒಂದು ಹಾಗೇನೇ ಉಂಟಾಗಬೇಕು. ಹಾಗೆ ಉಂಟಾಗ್ಬಿಟ್ರೆ ಅದನ್ನು ಹತ್ತಿರಕ್ಕೆ ಸೇರಿಸ್ಕೊಳ್ಳೋದಿಲ್ಲ, ಹಾಗೆ ಥರ ಉಂಟಾಗ್ಬಿಡ್ಬೇಕು. 119ನೇ ಕೀರ್ತನೆಯಲ್ಲಿ 104ನೇ ವಚನದಲ್ಲಿ ಭಕ್ತನ ಏನು ಹೇಳ್ತಾನೆ? 119 ಕೀರ್ತನೆ 119 104. ನಿನ್ನ ನೇಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ. ಮಿಥ್ಯ ಮಾರ್ಗವನ್ನು, ಸುಳ್ಳು ಮಾರ್ಗವನ್ನು, ಅಸಹ್ಯ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ ಅಂತ ಹೇಳಿ ಕೀರ್ತನೆಗಾರನು ತನ್ನ ತೀರ್ಮಾನವನ್ನು ಹೇಳ್ತಾನೆ. 169, ಅದೇ ಕೀರ್ತನೆ 119ರಲ್ಲಿ 163ರಲ್ಲಿ ಏನು ಹೇಳ್ತಾನೆ ನೋಡಿ. ಕೀರ್ತನೆ 119 163. ಮಿಥ್ಯವಾದದ್ದನ್ನು ಹಾಗೆ ಮಾಡುತ್ತೇನೆ, ಮಿಥ್ಯವಾದದ್ದನ್ನು ಹಾಗೆ ಮಾಡುತ್ತೇನೆ, ಅದು ನನಗೆ ಅಸಹ್ಯ. ಯಾಕೆಂದರೆ ಅದು ನನಗೆ ಅಸಹ್ಯ. ಯಾವಾಗ ಅಸಹ್ಯ ಆಗ್ತದೋ, ಹಾಗೆ ಒಂದು ನಾಯಿ ಏನೋ ರಸ್ತೆ ಬದಿಯಲ್ಲಿ ಸತ್ತೋಗಿದೆ, ಆ ದುರ್ವಾಸನೆ ಬೀರ್ತಾ ಇದೆ, ನಮಗೆ ಅಲ್ಲಿ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದ? ಓ ಬೇಡಪ್ಪ, ಆ ಕಡೆ ಮಾರ್ಗವಾಗಿ ಹೋಗೋಣ, ಇಲ್ಲಿ ವಾಸನೆ, ಗಬ್ಬು ವಾಸನೆ. ಸೊ ಈ ರೀತಿಯಾಗಿ ಅದರ ಮೇಲೆ ಒಂದು ಹಾಗೆ ಉಂಟಾಗ್ತದಂತೆ. ಕೆಟ್ಟತನಕ್ಕೆ ಹೇಸಿಗೆ, ಯಾವಾಗ ಹೇಸಿಗೆ ಉಂಟಾಗ್ತದೋ ನಾವು ಅಲ್ಲಿಂದ ತಪ್ಪಿಸ್ಕೊಂಡು ಹೊಡ್ತೀವಿ. ಮತ್ತು ಆ ವಾಸನೆ ಅಂದರೆ ನನಗೆ ಆಗೋದಿಲ್ಲ, ಅದ್ರ ಮೇಲೆ ಒಂದು ಹಾಗೆ. ಹಾಲೆಲೂಯಾ. ಇವತ್ತು ದೇವಜನರಿಗೆ, ನಮಗೆ ಅಪ್ಪ ಈ ಕೃಪೆ ಕೊಡು ಸ್ವಾಮಿ. ಎಲ್ಲ ಸಕಲ ವಿಧವಾದ ಕೆಟ್ಟತನದ ಮೇಲೆ ಒಂದು ಹೇಸಿಗೆ ಉಂಟಾಗಬೇಕು. ಹಾಲೆಲೂಯಾ.
ಕಳ್ಳತನದ ಮೇಲೆ ಒಂದು ಹೇಸಿಗೆ, ಅದು ಅಸಹ್ಯವಾಗಿ ಅನಿಸ್ಬೇಕು. ವ್ಯಭಿಚಾರ ವೇಶ್ಯಾವಾಟಿಕೆ ಅನ್ನೋದು ಅದು ಹೇಸಿಗೆಯಾಗಿ ಅನಿಸ್ಬೇಕು. ಕೆಟ್ಟ ಮಾತಾಡುವುದು ಅದು ನಮಗೆ ಹೇಸಿಗೆಯಾಗಿ ಅನಿಸ್ಬೇಕು. ಅದರಲ್ಲಿ ಎಂಟರ್ಟೈನ್ಮೆಂಟ್ ಸಿಗಬಾರ್ದು, ಅದು ಹೇಸಿಗೆಯಾಗಿ ಅನಿಸ್ಬೇಕು. ಥ್ಯಾಂಕ್ ಯು. ಕಳ್ಳ ಸಂಬಂಧಗಳು ಅದು ಹೇಸಿಗೆಯಾಗಿ ಅನಿಸ್ಬೇಕು ಸ್ವಾಮಿ. ಥ್ಯಾಂಕ್ ಯು. ಎಲ್ಲ ಕೆಟ್ಟತನವು ಹೇಸಿಗೆಯಾಗಿ ಅನಿಸ್ಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡುವ. ನನಗೆ ಕೃಪೆ ಕೊಡು ಸ್ವಾಮಿ. ಯಾವುದ್ರಲ್ಲೂ ಇಂಟ್ರೆಸ್ಟ್ ಬಂದುಬಿಡಬಾರ್ದು. ಕೆಟ್ಟತನದ ಮೇಲೆ ನನಗೆ ಮೋಹ ಬಂದುಬಿಡಬಾರ್ದು, ಇಂಟ್ರೆಸ್ಟ್ ಬಂದುಬಿಡಬಾರ್ದಪ್ಪ. ಅದರ ಮೇಲೆ ಒಂದು ಹೇಸಿಗೆನೂ ಕೊಡು ಸ್ವಾಮಿ. ಅದನ್ನು ನೆನೆಸುವಾಗಲೇ ಒಂಥರ ಒಂದು ಅಸಹ್ಯ ಭಾವನೆ ಬರಬೇಕು. ಕೆಟ್ಟತನವನ್ನು ನೋಡುವಾಗಲೇ, ಕೇಳಿಸ್ಕೊಳ್ಳುವಾಗಲೇ, ಆ ವಿಚಾರ ಗಮನಕ್ಕೆ ಬರುವಾಗಲೇ ಒಂದು ಅಸಹ್ಯ ಭಾವನೆ ಬರಬೇಕು. ಒಂದು ಕೆಟ್ಟ ದುರ್ವಾಸನೆ ಬೀರುವ ಹಾಗೆ ಒಂದು ಕೆಟ್ಟ ಭಾವನೆ, ಅಸಹ್ಯ ಭಾವನೆ ಬರಬೇಕು. ಅಲ್ಲಿಂದ ನಾನು ತಪ್ಪಿಸ್ಕೊಂಡು ಹೋಗಬೇಕು ಅನ್ನುವಂತಹ ಆಲೋಚನೆ ಬರಬೇಕು. ಯೋಸೇಫನಾಗೆ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಪ್ರೇರಣೆ, ಉತ್ತೇಜನ ಉಂಟಾಗಬೇಕು ಸ್ವಾಮಿ. ಅದು ಮಾತ್ರ ಅಲ್ಲ, ಅದರ ಬಗ್ಗೆ ನಮಗೆ ಹಾಗೆ ಉಂಟಾಗಬೇಕು. ಅದು ಹತ್ರನೇ ಬೇಡವೇ ಬೇಡ, ಇದ್ರ ಸಹವಾಸನೇ ಬೇಡ ಅನ್ನುವ ರೀತಿಯಲ್ಲಿ ಒಂದು ಹಾಗೆ ಉಂಟಾಗಬೇಕು ಸ್ವಾಮಿ. ಎಲ್ಲ ಸಕಲ ವಿಧವಾದ ಕೆಟ್ಟತನಕ್ಕೆ ಕರ್ತನೆ ಹೇಸಿಗೆಯನ್ನು, ಅವುಗಳಿಂದ ತಪ್ಪಿಸಿಕೊಂಡು ಓಡುವ ಕೃಪೆಯನ್ನು, ಅವುಗಳನ್ನು ಹಾಗೆ ಮಾಡುವ ಕೃಪೆಯನ್ನು ನಮಗೆ ಕೊಡಪ್ಪ. ಹಲ್ಲೆಲೂಯಾ. ಎಲ್ಲರೂ ಕೂಡ ಕೇಳೋಣ. ಅಪ್ಪ, ಎಷ್ಟೋ ಸಂದರ್ಭಗಳಲ್ಲಿ ಅದು ಕೆಟ್ಟದಾಗಿದ್ದರೂ ಕೂಡ ಅದರಲ್ಲಿ ಒಂದು ರೀತಿ ಸಂತೋಷ, ಒಂದು ಎಂಜಾಯ್ಮೆಂಟು, ಒಂದು ಖುಷಿ ಉಂಟಾಗ್ತದೆ. ಅಂಥದ್ದು ಆಗಬಾರ್ದಪ್ಪ. ಅದು ಭ್ರಾಂತಿ, ಅದು ಅನಿಷ್ಟ ಭಾವ ಅಂತ ಹೇಳಿದೆ. ಆ ಭ್ರಾಂತಿಗೆ ಬೇಡಪ್ಪ, ನಾವು ಬೇಡಪ್ಪ. ಆ ಭ್ರಾಂತಿ ನಮ್ಮಲ್ಲಿ ಬೇಡ ಸ್ವಾಮಿ. ಅಂಥ ಅನಿಷ್ಟ ಭಾವ ನಮ್ಮಲ್ಲಿ ಬೇಡಪ್ಪ. ನಮ್ಮಲ್ಲಿ ಗ್ರಹಿಕೆಯನ್ನು ಕೊಡು ಸ್ವಾಮಿ. ನಮಗೆ ಗ್ರಹಿಕೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಎಲ್ಲರಿಗೂ ಗ್ರಹಿಕೆ ಕೊಡು ಸ್ವಾಮಿ. ಕೆಟ್ಟತನದ ಮೇಲೆ ಒಂದು ಹೇಸಿಗೆ ಭಾವನೆ ಬರಲಿ. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿದ್ರೆ ಸಾಕು ಅನ್ನೋ ರೀತಿಯಾಗಿ ಒಂದು ಹೇಸಿಗೆ ಗ್ರಹಿಕೆ ಬರಲಿ ಸ್ವಾಮಿ. ಎಲ್ಲ ಸಕಲ ವಿಧವಾದ ಕೆಟ್ಟತನ, ಕೆಟ್ಟ ಮಾತು, ಕುಚೋದ್ಯ ಮಾತು, ಹೊಟ್ಟೆ ಕಿಚ್ಚು, ಕ್ರೋಧ, ಎಲ್ಲ ಅಸಹ್ಯವಾದ ಕಾರ್ಯಗಳು, ಪಾಪದ ಕಾರ್ಯಗಳು ಕರ್ತನೆ, ಎಲ್ಲ ಕಳ್ಳ ಸಂಬಂಧಗಳು, ವ್ಯಭಿಚಾರ ವೇಶ್ಯಾವಾಟಿಕೆ ಕಾರ್ಯಗಳು, ಪುರುಷಗಾಮಿತನ, ಸ್ತ್ರೀಯರ ಮೇಲೆ ಸ್ತ್ರೀಯರ ಮೋಹ, ಎಲ್ಲ ದುಷ್ಟ ಕ್ರಿಯೆಗಳು ಅಸಹ್ಯವಾಗಿ ಅನಿಸ್ಲಿ ಅಪ್ಪ. ಅಸಹ್ಯವಾಗಿ ಅನಿಸ್ಲಿ ಕರ್ತನೆ. ಎಲ್ಲ ಪಾಪದ ಕಾರ್ಯಗಳು ಅಸಹ್ಯವಾಗಿ ಅನಿಸ್ಲಿ. ಥ್ಯಾಂಕ್ ಯು. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಎಲ್ಲರಿಗೂ ಸೇರಿ ನಮ್ಮೆಲ್ಲರಿಗೂ ಕರ್ತನೆ ಕೆಟ್ಟತನವು ಹೇಸಿಗೆ ಹಾಗೆ ಅನಿಸ್ಬೇಕಪ್ಪ. ಅದರಲ್ಲಿ ಕೆಟ್ಟ ವಾಸನೆ ಬರಬೇಕು. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿದ್ರೆ ಸಾಕು ಅನ್ನುವಂಥ ಭಾವನೆ ಬರಬೇಕು ಸ್ವಾಮಿ. ಕರ್ತನೆ, ಯಾರು ಕೂಡ ಅಲ್ಲಿ ನಿಂತು ಎಂಟರ್ಟೈನ್ ತಗೋಬಾರ್ದು, ಎಂಜಾಯ್ ಮಾಡಬಾರ್ದು ಸ್ವಾಮಿ. ಈ ಕರ್ತನೆ ಅಂತಹ ಒಂದು ಕೃಪೆಯನ್ನು ಎಲ್ಲ ದೇವಜನರ ಮೇಲೆ, ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರ ಮೇಲೆ, ಅದು ಮಾತ್ರ ಅಲ್ಲ ನಮ್ಮ ದೇಶದಾದ್ಯಂತ, ನಮ್ಮ ರಾಜ್ಯದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೆ ಕೃಪೆ ಕೊಡಪ್ಪ. ಕೆಟ್ಟತನಕ್ಕೆ ಹೇಸಿಕೊಳ್ಳುವ, ಕೆಟ್ಟತನವನ್ನು ಅಸಹ್ಯ ಪಡುವ, ಕೆಟ್ಟತನದಿಂದ ದೂರ ಓಡಿ ಹೋಗುವ, ಕೆಟ್ಟತನವನ್ನು ಹಾಗೆ ಮಾಡುವ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಆ ಭ್ರಾಂತಿಯಿಂದ ತಪ್ಪಿಸಪ್ಪ. ಥ್ಯಾಂಕ್ ಯು. ಅನಿಷ್ಟ ಭಾವವನ್ನು ಸಂಪೂರ್ಣವಾಗಿ ತೆಗೆದಾಕು ಸ್ವಾಮಿ. ಒಂದು ವೇಳೆ ಯಾರಾದರೂ ಇಂಥ ದುಶ್ಚಟಗಳಿಗೆ ಒಳಗಾಗಿದ್ರೆ ಅಂಥವ್ರನ್ನ ಬಿಡಿಸು ಸ್ವಾಮಿ. ಆ ಭ್ರಾಂತಿಯಿಂದ ಬಿಡಿಸಪ್ಪ. ಥ್ಯಾಂಕ್ ಯು. ಆ ಅನಿಷ್ಟ ಭಾವದಿಂದ ಬಿಡಿಸು ಸ್ವಾಮಿ. ಥ್ಯಾಂಕ್ ಯು. ಯೋಸೇಫನ ಹಾಗೆ ತಪ್ಪಿಸಿಕೊಂಡು ಓಡ್ಲಿಕ್ಕೆ, ಕುಡುಕರ ಸಹವಾಸವನ್ನು ತಪ್ಪಿಸಿಕೊಂಡು ಓಡ್ಲಿಕ್ಕೆ, ದುರ್ನಡತೆಯಲ್ಲಿ ನಡೆಸುವಂಥ ಫ್ರೆಂಡ್ಸ್ಗಳ ಸಹವಾಸದಿಂದ ತಪ್ಪಿಸಿಕೊಂಡು ಓಡ್ಲಿಕ್ಕೆ, ಎಲ್ಲ ವ್ಯಭಿಚಾರ ವೇಶ್ಯಾವಾಟಿಕೆ ಸನ್ನಿವೇಶದಿಂದ ತಪ್ಪಿಸಿಕೊಂಡು ಓಡ್ಲಿಕ್ಕೆ ಕರ್ತನೆ ನೀನು ಕೃಪೆ ಕೊಡಪ್ಪ. ಅಸಹ್ಯ, ಅದು ಸಹಿಸಲಾರದ ಕೆಟ್ಟ ವಾಸನೆಯಾಗಿ ಗ್ರಹಿಸಲಿ ಕರ್ತನದು, ಹೇಸಿಗೆಯಾಗಿ ಅನಿಸಲಿ ಸ್ವಾಮಿ, ಅಸಹ್ಯವಾಗಿ ಅನಿಸಲಿ. ಅಲ್ಲಿಂದ ತಪ್ಪಿಸ್ಕೊಂಡು ಓಡಿದ್ರೆ ಸಾಕು ಅನ್ನುವಂತಹ ಭಾವನೆ ಬರಲಿ. ಅದು ಮಾತ್ರ ಅಲ್ಲ, ಅದು ಬೇಡವೇ ಬೇಡ, ಈ ಸಹವಾಸನೇ ಬೇಡ ಎಂಬ ಹಾಗೆತನ ಉಂಟಾಗಲಿ ಸ್ವಾಮಿ. ಕೆಟ್ಟತನದ ಮೇಲೆ ಹಾಗೆತನ ಉಂಟಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನನಗೂ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಮತ್ತು ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೂ ಈ ಕೃಪೆಯನ್ನು ಕೊಡು ಸ್ವಾಮಿ. ಕೃಪೆಯನ್ನು ಕೊಡಪ್ಪ. ಥ್ಯಾಂಕ್ ಯು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ತಂದೆ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಪ್ರತಿಯೊಬ್ಬರಿಗೂ ಬೇಕಾದ ಆರೋಗ್ಯ ಕೊಡು. ಈ ದಿನ ಸುರಕ್ಷತೆಯ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನವನ್ನು ಮನರಮ್ಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ಯಶಸ್ಸಿನ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಪ್ರತಿಯೊಬ್ಬರ ಸಂಗಡ ಇದ್ದು ನಿನ್ನ ಕಾರ್ಯ ಸಾಧಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು,
ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದೆಂದು ಸದಾ ಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.